ಕಾಂಗ್ರೆಸ್ನ ಮುಖಂಡರಷ್ಟು ಮನಸ್ಸ ನಮ್ದು ಸಣ್ಣದಿಲ್ಲ. ಒಂದೇ ಮಾತು ಹೇಳ್ತೀನಿ, ಆಯ್ತು ಕಾಂಗ್ರೆಸ್ನವರು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ನೀವು ಬಯಸ್ರಿ, ನಮ್ದೇನೂ ತಪ್ಪಿಲ್ಲ. ಆದ್ರೆ ಒಂದ್ ಜರ ಸೌಜನ್ಯತೆನೂ ಇರಬೇಕು. ನಾವು ಹೆಂಗೆ ಹೇಳ್ತೇವೆ, ಹೌದಪ್ಪ ಹೌದು ಕಾಂಗ್ರೆಸ್ ಜಿಲ್ಲಾ ಮಂತ್ರಿಗಳದಾರ, ಕಾಂಗ್ರೆಸ್ ಸರ್ಕಾರ ಅದ, ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಪ್ರಯತ್ನ ಮಾಡ್ತಾರ ಅಂತ ನಾವು ಹೇಳ್ತೇವೆ. ನೀವು ಒಂದು ಸ್ವಲ್ಪ ಹೇಳ್ರಲ್ಲ. ನಾನು 2025 ಟ್ರೈನ್ ಬರೋದ್ರಾಗ ನಾ ಪತ್ರ ಬರ್ದೀನಿ, ನಾನು ಬಿಜಾಪುರ ಜಿಲ್ಲೆಗೆ ಬೇಕು ಅಂತ ಹೇಳಿ. ಬೇಕಾದ್ರೆ ನಾಳೆ ನಾ ತಂದು ನಿಮಗೆ ಕೊಡ್ತೀನಿ ಎಲ್ಲರಿಗೂ ಒಂದು ಪತ್ರ. ನಾ ಮುಂಚೆನೆ ಹೇಳಿನಿ ಇದನ್ನ. ಆದ್ರೆ ಇವತ್ತು ಪಾಪ ಅವ್ರು ಹೇಳ್ಕೋತಾರೆ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ, ನಾವು ಅವ್ರಿಗೆ ಕೈ ಜೋಡಿಸ್ತೇವೆ, ಆಯ್ತಾ. ಆದ್ರೆ ಅವ್ರು ನಮ್ಮ ಕೈ ಜೋಡಿಸ್ಬೇಕು. ಆಮೇಲೆ ಏರ್ಪೋರ್ಟ್ ವಿಷಯದಾಗ ನೋಡ್ರಿ, ಯಡಿಯೂರಪ್ಪಣ್ಣನ ಕಾಲನ್ನ ಹಿಡಿದು ಅದನ್ನ ಏರ್ಪೋರ್ಟ್ ಮಾಡ್ಬೇಕು ಅಂದವ್ರು ನಾವು, ಫೌಂಡೇಶನ್ ಹಾಕಿದವ್ರು ನಾವು, ಜಾಗ ಕೊಡಿಸಿದವ್ರು ನಾವು, ಎಲ್ಲಾನು ನಾವು ಕೊಡಿಸಿದೆವು. ನಾವು ರೆಡಿ ಮಾಡಿಟ್ಟ ಮೇಲೆ ಈಗ ಏನ್ ಮಾಡ್ಯಾರ, ನಾವೊಂದಿಟ್ಟು ರೊಕ್ಕ ಕೊಡ್ತೇವೆ ಟ್ರಟ್ ಬಾಗಲ ಮಾಡ್ಯಾರ. ಆದ್ರೆ ಯಾರ್ಯಾರೇ ಮಾಡ್ಲಿ, ಏನಾರೇ ಮಾಡ್ಲಿ, ನಾವು ಭಾರತೀಯ ಜನತಾ ಪಕ್ಷ ಮಾಡದಂತೂ ನಿಜ ಅದ. ಆದ್ರೆ ಅದು ನಾವೇ ಅದನ್ನ ಉದ್ಘಾಟನೆ ಮಾಡ್ತೇವೆ. ನೀವೇ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಂಡಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ತಿದ್ದೀರಾ, ನೀವು ಮಾಡಿದ ನಾನ್ ನೋಡ್ರಿ, ನಾವು ತಪ್ಪು ಮಾಡಿದೆವು ಬಿಟ್ಟಿದ್ದೇವೆ, ನನಗೆ ನಾವೇನು ಅಷ್ಟು ಬಹಳ ಯೋಚನೆ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲ ಅದು ಏನದನ್ನು ಟೆಕ್ನಿಕಲ್ ಪಾಯಿಂಟ್ ನನಗೆ ಗೊತ್ತಿಲ್ಲ. ಆದ್ರೆ ಇಷ್ಟೇ, ಇದನ್ನ ಸಂಪೂರ್ಣ ಮಾಡಿದವ್ರು ನಾವು.